ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮೈನರ್ ಪ್ಯಾನ್ ಕಾರ್ಡನ್ನು ಹೇಗೆ ನಾವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ ಏನೇನು ಪ್ರೊಸೆಸ್ ಇದೆ ಕಂಪ್ಲೀಟ್ ಮಾಹಿತಿ ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇದೊಂದು ಮೈನರ್ ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡಲಿಕ್ಕೆ ಒಂದು ರೀಪ್ರೆಸೆಂಟೇಟಿವ್ ಎಸ್.ಎಸ್.ಸಿ ಅಂದರೆ ಒಂದು ಗಾರ್ಡಿಯನ್ನಾಗಿ ಒಂದು ಫಾದರ್ ಮದರ್ ಅಂತ ಬೇಕೇ ಬೇಕು. ಅವರ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಅದಕ್ಕಾಗಿ ಎಲ್ಲ ಡೀಟೇಲ್ಸನ್ನು ಏನೇನು ಎಂಟರ್ ಮಾಡಬೇಕು ಏನೇನೆಲ್ಲ ಕಂಪ್ಲೀಟ್ ಮಾಹಿತಿ ನಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈಗ ಎಲ್ಲ ಬ್ಯಾಂಕ್ನಲ್ಲಿ ನಾವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಬಿಲೋ 18 ಇಯರ್ಸ್ ಇದ್ದರೂ ಕೂಡ ನಿಮಗೆ ಪ್ಯಾನ್ ಕಾರ್ಡನ್ನು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ಬೇಕಾದರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾ ಇದ್ದರೂ ಕೂಡ ನಿಮಗೆ ಬಿಲೋ 18 ಇಯರ್ಸ್ಗೆ ಒಂದು ಪ್ಯಾನ್ ಕಾರ್ಡನ್ನು ಬೇಕೇ ಬೇಕು. ಅದಕ್ಕಾಗಿ ಇದನ್ನ ಆನ್ಲೈನ್ ಮುಖಾಂತರ ನೀವು ಹೇಗೆ ಅಪ್ಲೈ ಮಾಡಬೇಕಂತ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಅಪ್ಲಿಕೇಶನ್ ಮಾತ್ರ ಆನ್ಲೈನ್ ಇರುತ್ತೆ. ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ ಮತ್ತು ಆ ಥರದ ಒಂದು ಎಲ್ಲ ಡಾಕ್ಯುಮೆಂಟ್ಸನ್ನು ನಾವು ಒಂದು UTISL ಮುಖಾಂತರ ನಾವು ಒಂದು ಸ್ಪೀಡ್ ಪೋಸ್ಟ್ ಮುಖಾಂತರ ಎಲ್ಲ ಮಾಹಿತಿಯನ್ನು ನಾವು ಅವ್ರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಪೋಸ್ಟ್ನಲ್ಲಿ ಹಾಕಿ ಹೇಗೆ ಅಂತ ಎಲ್ಲ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇಲ್ಲಿ ನೀವು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಅಪ್ಲೈ ಫಾರ್ ನ್ಯೂ ಪ್ಯಾನ್ ಕಾರ್ಡ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು ಒಂದು ಮೈನರ್ ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡ್ತಾ ಇದ್ದರೆ ಫಿಸಿಕಲ್ ಮೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇದನ್ನು ಅವರ ಒಂದು ಆಫೀಸ್ಗೆ ಕೂಡ ಕಳಿಸ್ಬೋದು ಮತ್ತು ನಿಯರೆಸ್ಟ್ UTISL ಆಫೀಸ್ಗೂ ಕೂಡ ನೀವು ಕಳಿಸ್ಬೋದು. ಆದರೆ ನೀವು ಮನೆಯಲ್ಲೇ ಕುಳಿತುಕೊಂಡು ಎಲ್ಲ ಮಾಡ್ತೀರಾ ಅಂದರೆ ಒಂದು ಬೆಸ್ಟ್ ವೇ ಏನಂದರೆ ಒಂದು ಎಲ್ಲ ಡಾಕ್ಯುಮೆಂಟ್ಸನ್ನು ಅವರ ಆಫೀಸ್ಗೆ ಸ್ಪೀಡ್ ಪೋಸ್ಟ್ ಮಾಡಿದರೆ ಸಾಕು. ಕಂಪ್ಲೀಟ್ ಮಾಹಿತಿ ಎಲ್ಲ ನಿಮಗೆ ಆನ್ಲೈನ್ ಮುಖಾಂತರನೇ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಫಿಸಿಕಲ್ ಮೋಡ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಸ್ಟೇಟಸ್ ಆಫ್ ಅಪ್ಲಿಕೆಂಟ್ ಅಂತ ಇದೆಯಲ್ಲ ಅಲ್ಲಿ ನೀವು ಇಂಡಿವಿಜುವಲ್ ಅಂತ ಇದೆಯಲ್ಲ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿ. ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು NRI ಕ್ಯಾಟಗರಿ ಅಂತ ನೋ ಅಂತ ಹಾಕಿ, ನೀವೇನಾದರೂ ಔಟ್ ಆಫ್ ಇಂಡಿಯಾದಲ್ಲಿ ಇದ್ದರೆ ನೀವು ಎಸ್ ಅಂತ ಹಾಕ್ಬೋದು. ನಿಮಗೆ ಪ್ಯಾನ್ ಕಾರ್ಡ್ ಯಾವ ರೀತಿಯಾಗಿ ಬೇಕು, ಒಂದು ಫಿಸಿಕಲ್ ಪ್ಯಾನ್ ಕಾರ್ಡ್ ಅಂದರೆ ನಿಮ್ಮ ಒಂದು ಮನೆಗೆ ಒಂದು ಕಾರ್ಡ್ ಬರೋದಲ್ಲ ATM ಕಾರ್ಡ್ ಥರ, ಆ ಥರ ಕೂಡ ಕಾರ್ಡ್ ಬೇಕಾದರೆ ಬೋತ್ ಫಿಸಿಕಲ್ ಆ್ಯಂಡ್ ಪ್ಯಾನ್ ಅಂತ ಕ್ಲಿಕ್ ಮಾಡಿ. ಇಲ್ಲ ನಮಗೆ ಇಮೇಲ್ನಲ್ಲಿ ನಮಗೆ ಪ್ಯಾನ್ ಕಾರ್ಡ್ ಅಷ್ಟೇ ಬೇಕಂದರೆ ಪ್ಯಾನ್ ಅಂತ ಸೆಲೆಕ್ಟ್ ಮಾಡಿ. ನಾನೇನು ಹೇಳೋದಂದರೆ ಬೋತ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಆ್ಯಂಡ್ ಪ್ಯಾನ್ ಎರಡೂ ಅಪ್ಲೈ ಮಾಡಿ. ಏಕೆಂದರೆ ಕೆಲವೊಂದಿಷ್ಟು ವಿಡಿಯೋ KYC ಆಗಿರ್ಬೋದು ಮತ್ತು ಇನ್ನಿತರದ ಒಂದು ಕಾರ್ಡ್ ಇದ್ರೇ ಒಳ್ಳೆಯದು. ಅದಕ್ಕೆ ನೀವು ಪ್ಯಾನ್ ಕಾರ್ಡ್ ಅಷ್ಟೇ ಅಪ್ಲೈ ಮಾಡ್ತಿದ್ರೆ ಒಂದು ₹7 ಚಾರ್ಜ್ ಆಗುತ್ತೆ. ಮತ್ತು ಫಿಸಿಕಲ್ ಪ್ಯಾನ್ ಕಾರ್ಡ್ ಕೂಡ ನೀವು ಅಪ್ಲೈ ಮಾಡಿದರೆ 107 ಅಂದರೆ ₹107 ನಿಮಗೆ ಚಾರ್ಜ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ರೆಫರೆನ್ಸ್ ನಂಬರ್ ಇರುತ್ತೆ, ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನಾನು ಓಕೆ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಒಂದು ಇರುತ್ತಲ್ಲ, ಒಂದು ಮೈನರ್ ಯಾರು ಇರ್ತಾರಲ್ಲ ಅವರ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಇರುತ್ತಲ್ಲ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಕಂಪ್ಲೀಟನ್ನು ಹಾಕಿದ ನಂತರ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ. ನಾವು ಇಲ್ಲಿ ನೋಡ್ಬೋದು ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಇಲ್ಲಿ ನೋಡೋದು ಮೈನರ್ ಕೇಸ್ ಅಂದರೆ ಒಂದು ಮೈನರ್ ಪ್ಯಾನ್ ಕಾರ್ಡನ್ನು ನಾವು ಅಪ್ಲೈ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಅಡ್ರೆಸ್ ಆಫ್ ಕಮ್ಯುನಿಕೇಷನ್ ಯಾವ ರೀತಿಯಾಗಿದೆ ಇಲ್ಲಿ ನೀವು ರೆಪ್ರೆಸೆಂಟೇಟಿವ್ SSC ಅಂತ ಹಾಕಬೇಕು. ಅದಾದ ನಂತರ ಇಲ್ಲಿ ಕೂಡ ರೆಸಿಡೆನ್ಸ್ ಸ್ಟೇಟಸ್ಸು ರೆಸಿಡೆಂಟ್ ಅಂತ ಹಾಕಬೇಕು. ಅದೇ ರೀತಿಗೆ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರು ಮತ್ತು ಇನ್ನಿತರ ಜನ್ರೇಟ್ ಮಾಡಲಿಕ್ಕೆ ಒಂದು ಪಾಸ್ಪೋರ್ಟ್ ನಂಬರು ಏನೂ ಹಾಕಬಾರ್ದು, ಕಂಪ್ಲೀಟ್ ಅದನ್ನ ಬ್ಲ್ಯಾಂಕ್ ಬಿಡಬೇಕು. ಇಲ್ಲಿ ನಾವು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ನಲ್ಲಿ ಯಾವ ರೀತಿಯಾದ ಒಂದು ನೇಮ್ ಇದೆಯಲ್ಲ ಕಂಪ್ಲೀಟ್ ನೇಮನ್ನು ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇನ್ನೊಮ್ಮೆ ಆಧಾರ್ ನಂಬರನ್ನು ಹಾಕಬೇಕು. ಆಧಾರ್ ನಂಬರನ್ನು ಹಾಕಿದ ನಂತರ ಇಲ್ಲಿ ನಮ್ಮ ಒಂದು ಸ್ಟೇಟ್ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ ಮೊದಲನೇದಾಗಿ ಮೊದಲ ದಿನಗಳಲ್ಲಿ ಅಂದರೆ ಏಪ್ರಿಲ್ 1 ಹಿಂದ್ಗಡೆ ಏನೇನಿತ್ತಲ್ಲ ಅಲ್ಲಿ ಪ್ರೊಸೀಜರ್ ಏನಿತ್ತು ಅಂದರೆ ಒಂದು ಮೈನರಿನ ಒಂದು ಆಧಾರ್ ಕಾರ್ಡ್ ಬೇಸಿಸ್ ಮೇಲೇ ನಿಮಗೆ ಸಿಗ್ತಾಯಿತ್ತು. ಆದರೆ ಈಗ ಆಗಲ್ಲ, ಒಂದು ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗುತ್ತೆ ಡೇಟ್ ಆಫ್ ಬರ್ತ್ಗೆ. ಅದು ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಪ್ರೂಫ್ ಆಫ್ ಐಡೆಂಟಿಟಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿ. ಪ್ರೂಫ್ ಆಫ್ ಅಡ್ರೆಸ್ ಕೂಡ ನೀವು ಆಧಾರ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲವನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ಗೆ ಅಂದರೆ PODOB ಅಂದರೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್. ಇಲ್ಲಿ ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ ಇಲ್ಲಿ ಕೇಳ್ತಾ ಇದೆ ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಎಫಿಡೇವಿಟ್ಸ್ ಫಾರ್ಮ್ ಬೈ ಮ್ಯಾಜಿಸ್ಟ್ರೇಟ್ ಸ್ಟೇಟಿಂಗ್ ಡೇಟ್ ಆಫ್ ಬರ್ತ್ ಅಂದರೆ ಒಂದು ಬರ್ತ್ ಸರ್ಟಿಫಿಕೇಟ್ ಅಂತಲೇ ಹೇಳ್ಬೋದು. ಆದರೆ ಒಂದು ಸೆಂಟ್ರಲ್ ಅಥವಾ ಮುನ್ಸಿಪಾಲ್ಟಿ ಅಲ್ಲ, ಒಂದು ನಾರ್ಮಲ್ ಮ್ಯಾಜಿಸ್ಟ್ರೇಟ್ ಅಂದರೆ DC ಕಡೆಯಿಂದ ಒಂದು ಎಫಿಡೇವಿಟಿಂದ ಅದು ಹೇಳ್ತಾ ಇದೆ. ಮತ್ತು ಬರ್ತ್ ಸರ್ಟಿಫಿಕೇಟ್ ಇನ್ನೊಂದು ಎಲ್ಲರೂ ಒಂದು ಬರ್ತ್ ಆದಾಗ ಒಂದು ಮುನ್ಸಿಪಾಲ್ಟಿಯಿಂದ ಒಂದು ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಇರುತ್ತೆ ಅದು. ಅದನ್ನು ನೀವು ಅಟ್ಯಾಚ್ ಮಾಡೋಕ್ಕಾಗುತ್ತೆ. ನಾನು ಕೂಡ ಅದನ್ನೇ ಅಟ್ಯಾಚ್ ಮಾಡ್ತೇನೆ. ಇದಂದರೂ ಎಲ್ಲರ ಕಡೆ ಇದ್ದೇ ಇರುತ್ತೆ. ನಿಮ್ಮ ಏಜ್ ಏನಾದರೂ 16 ಮೇಲೆ ಇದ್ದರೆ 16 to 18 ಒಳಗಡೆ ಇದ್ದರೆ ನೀವು 10th ಕಂಪ್ಲೀಟ್ ಮಾಡೇ ಇರ್ತೀರ. ನೀವು 10th ಮಾರ್ಕ್ಸ್ ಕಾರ್ಡನ್ನು ಕೂಡ ಹಾಕ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಆರ್ ಮಾರ್ಕ್ಶೀಟ್ ಆಫ್ ರೆಕಗ್ನೇಷನ್ ಬೋರ್ಡ್ CBC ಬೋರ್ಡ್ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಇನ್ನಿತರ ಯಾವುದೇ ಬೋರ್ಡ್ ಇದ್ದರೂ ಕೂಡ ನೀವು ಅದನ್ನು ಹಾಕ್ಬೋದು. ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟ್ ಕೂಡ ಹಾಕ್ಬೋದು. ಡ್ರೈವಿಂಗ್ ಲೈಸೆನ್ಸ್ 18 ಇಯರ್ಸ್ ತನಕ ಬರೋದಿಲ್ಲ, ಅದಕ್ಕೆ ಇದನ್ನು ಹಾಕೇ ಇಲ್ಲ.
ಮತ್ತು ಡೊಮಿಸೈಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಗೌರ್ಮೆಂಟ್ ಇದನ್ನು ಕೂಡ ಹಾಕ್ಬೋದು. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ನಲ್ಲಿ ಯಾವುದಾದ್ರೂ ಕಾರ್ಡ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ಆದರೆ ಬೆಸ್ಟ್ ಅಂದರೆ ಒಂದು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಬರ್ತ್ ಸರ್ಟಿಫಿಕೇಟ್ ಹಾಕಿ, ನಿಮ್ಮ ಏಜ್ ಏನಾದರೂ 16 ಮೇಲೆ ಇದ್ದರೆ 10th ಮಾರ್ಕ್ಸ್ ಕಾರ್ಡ್ ಇದ್ದೇ ಇರುತ್ತೆ, 10th ಮಾರ್ಕ್ಸ್ ಕಾರ್ಡ್ ಹಾಕಿ. ನಾನು ಅಪ್ಲೈ ಮಾಡ್ತಿರೋದು ನಮ್ಮ ಸಿಸ್ಟರ್ದು, ಅವ್ರದ್ದು ಏಜ್ ಈಗ 14 ಇದೆ, ಅದಕ್ಕಾಗಿ ಅವ್ರದ್ದು ಒಂದು 10th ಮಾರ್ಕ್ಸ್ ಕಾರ್ಡ್ ಇಲ್ಲ, ಅದಕ್ಕಾಗಿ ನಾವು ಬರ್ತ್ ಸರ್ಟಿಫಿಕೇಟನ್ನು ಹಾಕ್ತಾಯಿದ್ದೇನೆ. ಈಗ ಬರ್ತ್ ಸರ್ಟಿಫಿಕೇಟ್ ಮೇಲೆ ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಎಲ್ಲವೂ ಇಲ್ಲಿ ಒಮ್ಮೆ ನೋಡ್ಕೊಳ್ಳಿ. ಮೇಕ್ ಪೇಮೆಂಟ್ ಅಂತ ಇರುತ್ತೆ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಬೋತ್ ಫಿಸಿಕಲ್ ಮತ್ತು ಈ ಪೆನ್ನನ್ನು ಸೆಲೆಕ್ಟ್ ಮಾಡಿದ್ದೇನೆ, ಅದಕ್ಕಾಗಿ ನಮಗೆ 107 ರೂಪಾಯಿಯನ್ನು ನಾವು ಪೇ ಮಾಡಬೇಕಾಗುತ್ತೆ. ಇದನ್ನು ಆನ್ಲೈನ್ ಪೇಮೆಂಟೇ ಮಾಡಬೇಕು. ಮೊದಲೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್, ಇಮೇಲ್ ಐ ಡಿಯನ್ನು ಹಾಕಿದ ನಂತರ ಇಲ್ಲಿ ಕನ್ಫರ್ಮ್ ಪೇಮೆಂಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕನ್ಫರ್ಮ್ ಪೇಮೆಂಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀರೋ ಇಲ್ಲಿ ನಿಮಗೆ 5 ಥರದ ಆಪ್ಷನ್ ಇದೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI, ಭೀಮ್, ವ್ಯಾಲೆಟ್. ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡಿ. ನಾನು ಈಗ UPI ಮುಖಾಂತರ ಮಾಡ್ತೇನೆ. UPI ಮುಖಾಂತರ ಹೇಗೆ ಮಾಡೋದಂದರೆ ಇಲ್ಲಿ UPI ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UPI ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು QR ಕೋಡ್ ಬರುತ್ತೆ. ಈ QR ಕೋಡು ನಿಮ್ಮ ಯಾವುದೇ ರೀತಿಯಾದ ಒಂದು ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಫೋನ್ ತೊಗೊಂಡು ಅದರಲ್ಲಿ ಫೋನ್ಪೇ, ಗೂಗಲ್ ಪೇ ಯಾವುದಾದ್ರೂ ಇರುತ್ತೆ, ಅದನ್ನು ಓಪನ್ ಮಾಡಿ ಇದನ್ನ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ ನಂತರ 107 ರೂಪೀಸು ಡೈರೆಕ್ಟಾಗಿ ಅದು ಅಮೌಂಟ್ ಶೋ ಆಗುತ್ತೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ, ಇಲ್ಲಿ ನೋಡ್ಬೋದು. ಸ್ಕ್ಯಾನ್ ಮಾಡಿದ್ದೇನೆ. ಸ್ಕ್ಯಾನ್ ಮಾಡಿದ ನಂತರ ಇಲ್ಲಿ UPI ಪಿನ್ನನ್ನು ಹಾಕಬೇಕು. ಎಷ್ಟು ಅಮೌಂಟ್ ಇದೆ ಅಲ್ಲ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ. ಹಾಕಿದ ನಂತರ ಒಂದು UPI ಪಿನ್ನನ್ನು ಎಂಟರ್ ಮಾಡಿ. ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಇಲ್ಲಿ ಅಮೌಂಟ್ ಪೇಮೆಂಟ್ ಆಗಿರುವಂಥದ್ದು. ಕೇವಲ ಒಂದು 10 ಸೆಕೆಂಡ್ಗಳಲ್ಲಿ ಇದು ರಿಫ್ರೆಶ್ ಆಗುತ್ತೆ. ಪೇಮೆಂಟ್ ಸಕ್ಸಸ್ ಆದಮೇಲೆ ನೀವು ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮತ್ತು ಯಾವುದಾದ್ರೂ ವ್ಯಾಲೆಟ್, ಅಮೆಝಾನ್ ವ್ಯಾಲೆಟು, ಇನ್ನಿತರ ವ್ಯಾಲೆಟ್ಗಳು ಕೂಡ ಮಾಡ್ಬೋದು. ಬೆಸ್ಟ್ ಏನಂದರೆ UPI ಮತ್ತು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡು. ಅದಾದ ನಂತರ ಇಲ್ಲಿ ನೋಡ್ಬೋದು ಒಂದು ಆಧಾರ್ ಅಥೆಂಟಿಕೇಷನನ್ನು ಕೂಡ ಇದು ಡೆಮೋಗ್ರಾಫಿಕ್ ವಿಲ್ ಬಿ ಲಿಂಕ್ಡ್ ಟು ಪ್ಯಾನ್ ಅಂತ ಕೇಳ್ತಾ ಇದೆ. ಅದು ನಾರ್ಮಲಿ ಹೇಳುತ್ತೆ. ಇಲ್ಲಿ ರೆಫರೆನ್ಸ್ ನಂಬರ್ ಕೂಡ ಇರುತ್ತೆ, ಅದನ್ನು ನೀವು ತೆಗೆದಿಟ್ಕೊಳ್ಳಿ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಇದೇ ಮೊಬೈಲ್ ನಂಬರ್ಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಪೋಸ್ಟ್ ಮುಖಾಂತರ ಅದು ಪ್ಯಾನ್ ಕಾರ್ಡ್ ಬರ್ತಾ ಇದ್ದರೆ ಅದಕ್ಕೆ SMS ಬರುತ್ತೆ. ಅದಕ್ಕಾಗಿ ಕರೆಕ್ಟ್ ನಂಬರನ್ನು ಎಂಟರ್ ಮಾಡಿ. ಇಲ್ಲಿ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಇಲ್ಲಿ ನೋಡ್ಬೋದು. ವೆದರ್ ಫಾದರ್ ಆರ್ ಮದರ್ ಈಸ್ ಎ ಸಿಂಗಲ್ ಪೇರೆಂಟ್. ಕೆಲವೊಬ್ಬರಿಗೆ ಒಂದು ತಾಯಿ ಇರಲ್ಲ, ಕೆಲವೊಬ್ಬರಿಗೆ ತಂದೆ ಇರಲ್ಲ. ಅದಕ್ಕಾಗಿ ಏನಾದರೂ ಸಿಂಗಲ್ ಪೇರೆಂಟ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಇಬ್ಬರು ಇದ್ದಾರೆ ಅಂದರೆ ನೋ ಅಂತ ಹಾಕಿ. ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಎಲ್ಲವನ್ನು ಹಾಕಿದ ನಂತರ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿದ್ದೇನೆ ನಾನು. ಅದಾದ ನಂತರ ಇಲ್ಲಿ ನೇಮ್ ಆಫ್ ಪೇರೆಂಟ್ ಟು ಬಿ ಪ್ರಿಂಟೆಡ್ ಆನ್ ಪರ್ಮನೆಂಟ್ ಅಕೌಂಟ್ ನಂಬರ್. ಅಂದರೆ ಪ್ಯಾನ್ ಕಾರ್ಡ್ನಲ್ಲಿ ನೀವು ಯಾವ ಪೇರೆಂಟು ಅಂದರೆ ಮದರ್ ಅಥವಾ ಫಾದರ್ ನೇಮ್ ಬೇಕಾ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಫಾದರ್ ಅಂತ ಹಾಕ್ತೇನೆ. ಯಾವಾಗ ನೀವು ಫಾದರ್ ನೇಮ್ ಅಂತ ಹಾಕ್ತಿರೋ ನಿಮ್ಮ ಫಾದರ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾದ ಒಂದು ಡೀಟೇಲ್ಸ್ ಇರುತ್ತಲ್ಲ, ಫಾದರ್ ನೇಮ್ ಆಗಿರ್ಬೋದು, ಅವರ ಮಿಡಲ್ ನೇಮು ಮತ್ತು ಸರ್ ನೇಮನ್ನು ಹಾಕಿ. ಇಲ್ಲಿ ಮದರ್ ನೇಮು ನಾವು ಫಿಲ್ ಮಾಡಲೇಬೇಕು, ಆದರೆ ಅದು ಪ್ರಿಂಟ್ ಆಗೋಲ್ಲ. ಇಲ್ಲಿ ನೀವು ಯಾರ್ದು ಸೆಲೆಕ್ಟ್ ಮಾಡ್ತಾರಲ್ಲ ಫಾದರ್ ಅಥವಾ ಮದರು, ಅವ್ರದ್ದು ಇಲ್ಲಿ ಪ್ರಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನಲ್ಲಿ ಫಾದರೇ ಇರುತ್ತೆ, ಫಾದರನ್ನು ಹಾಕಿ. ಕೆಲವೊಬ್ಬರಿಗೆ ಫಾದರ್ ಇರೋದಿಲ್ಲ, ಮದರ್ ಇರ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್ನಲ್ಲಿ ಮದರ್ ಇದ್ದರೆ ಇಲ್ಲಿ ಕೂಡ ನೀವು ಮದರ್ ಅಂತಲೇ ಸೆಲೆಕ್ಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ರೆಸಿಡೆನ್ಷಿಯಲ್ ಅಡ್ರೆಸ್ಸನ್ನು ಹಾಕಿ. ಇಲ್ಲಿ ಅಡ್ರೆಸ್ ಹಾಕುವಾಗ ಒಂದು ಗಮನದಲ್ಲಿಟ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಅಡ್ರೆಸ್ ಇರುತ್ತೋ ಅದೇ ರೀತಿಯಾದ ಒಂದು ಅಡ್ರೆಸ್ ಹಾಕಿ. ನೀವು ಬೇರೆ ರೀತಿಯಾದ ಒಂದು ಅಡ್ರೆಸ್ ಹಾಕಿದರೆ ಅದು ಖಂಡಿತವಾಗ್ಲೂ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಮ್ಮೆ ನೀವು ಪ್ರೊಸೆಸ್ ಮಾಡಿ ಪೇಮೆಂಟ್ ಮಾಡಿ ಅಂದರೆ ತುಂಬಾ ಅದು ಗೊಂದಲ. ಅದಕ್ಕಾಗಿ ನೀವು ಕರೆಕ್ಟ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯಲ್ಲ ಅದನ್ನು ಹಾಕಿ. ಇಲ್ಲಿ ಬಿಲ್ಡಿಂಗ್ ನಂಬರ್ ಆಗಿರ್ಬೋದು, ರೋಡು, ಪೋಸ್ಟ್ ಆಫೀಸು ಮತ್ತು ನಿಮ್ಮ ಒಂದು ತಾಲೂಕು ಸೆಲೆಕ್ಟ್ ಮಾಡಿ, ಡಿಸ್ಟಿಕ್ಕನ್ನು ಹಾಕಿ, ಸ್ಟೇಟನ್ನು ಸೆಲೆಕ್ಟ್ ಆಗಿರುತ್ತೆ, ಪಿನ್ ಕೋಡನ್ನು ಕರೆಕ್ಟಾಗಿ ಹಾಕಿ. ಎಲ್ಲವನ್ನು ಹಾಕಿದ ನಂತರ ಇಲ್ಲಿ ಆಫೀಸ್ ಅಡ್ರೆಸ್ ಇದೆಯಲ್ಲ ಇದನ್ನು ಖಾಲಿ ಬಿಡಿ. ಅದಾದ ನಂತರ ಇಲ್ಲಿ ನೀವು ಒಂದು ಮೈನರ್ ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡ್ತಾ ಇರ್ತೀರ, ಅದಕ್ಕೆ ನಾವು ಇಲ್ಲಿ ನೋ ಇನ್ಕಮ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ಒಂದು ಎಕ್ಸೆಸಿವ್ ಆಫೀಸರ್ ಏರಿಯಾ EO ಕೋಡ್ ಅಂತ ಇರುತ್ತೆ. ಇದನ್ನು ನೀವು ಗೂಗಲ್ನಲ್ಲಿ ಕೂಡ ಚೆಕ್ ಮಾಡ್ಬೋದು, ಮತ್ತು NSDL ವೆಬ್ಸೈಟ್ನಲ್ಲಿ ಕೂಡ ನೀವು ಅದನ್ನ ಚೆಕ್ ಮಾಡಿ ಕೂಡ ನೀವು ಇದನ್ನ ಹಾಕ್ಬೋದು. NSDL ವೆಬ್ಸೈಟ್ನಲ್ಲಿ ನಾನು ಹೇಗೆ ಮೊದಲು ಒಂದು ಪ್ಯಾನ್ ಕಾರ್ಡನ್ನು ನೀವು ಅಪ್ಲೈ ಮಾಡುವಾಗ ನಿಮಗೆ ಸಿಗುತ್ತಲ್ವ, ನೀವು ಗೂಗಲ್ನಲ್ಲಿ ಡೈರೆಕ್ಟ್ ಕೂಡ ನೀವು ಏರಿಯಾವನ್ನು ಹಾಕಿ ನಮಗೆ ಇದು ಪ್ಯಾನ್ ಕಾರ್ಡ್ಗೆ EO ಕೋಡ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಸಾಕು, ಎಲ್ಲ ಆಪ್ಷನ್ ಬರುತ್ತೆ ಇಲ್ಲಿ, ಅದನ್ನು ಫಿಲ್ ಮಾಡಿ. ಇಲ್ಲಾಂದರೆ ನಿಮ್ಮ ಒಂದು ಹತ್ತಿರದ ಒಂದು CSC ಸೆಂಟರ್ಗೆ ಹೋಗಿ ಕೂಡ ಅವ್ರಿಗೂ ಕೂಡ ಕೇಳಿದರೆ ಅವರು ಕೂಡ ಮಾಡಿಕೊಡ್ತಾರೆ, ಮತ್ತು EO ಕೋಡು ಅವೆಲ್ಲ ಕೊಟ್ಟೇ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ರೀಪ್ರೆಸೆಂಟೇಟಿವ್ ಅಸೆಸಿ ಡೀಟೇಲ್ಸ್ ಅಂದರೆ ನೀವು ಮೈನರ್ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡುವಾಗ ನಿಮ್ಮ ಫಾದರ್ ಅಥವಾ ಮದರ್ದು ಒಂದು ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ನಾನು ಫಾದರ್ ಅಂತ ಸೆಲೆಕ್ಟ್ ಮಾಡಿದ್ದೆ ಹಿಂದೆ. ಇಲ್ಲಿ ಫಾದರ್ ಡೀಟೇಲ್ಸನ್ನು ಹಾಕ್ತೇನೆ. ಅವರ ಒಂದು ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಮತ್ತು ಅವರ ಒಂದು ಅಡ್ರೆಸ್ಸನ್ನು ಕೂಡ ಎಲ್ಲ ಹಾಕಬೇಕು. ಅವರ ಒಂದು ಪ್ಯಾನ್ ಕಾರ್ಡ್ ನಂಬರ್ ಇದೆ, ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ಮತ್ತು ಆಧಾರ್ ನಂಬರ್ ಅಂತೂ ಕಂಪಲ್ಸರಿ ಇದು ಹಾಕಲೇಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸನ್ನು ನಾನು ಫಿಲ್ ಮಾಡಿದ್ದೇನೆ. ಆಧಾರ್ ನಂಬರು ಮತ್ತು ಪ್ಯಾನ್ ಕಾರ್ಡ್ ನಂಬರು ಎಲ್ಲವೂ ಕೂಡ ಇಲ್ಲಿ
ಹಾಕಬೇಕು. ಇಲ್ಲಿ ಅವ್ರದ್ದು ಪ್ಯಾನ್ ಕಾರ್ಡ್ ನಂಬರ್ ಇಲ್ಲ ಅಂದರೆ ಮಾತ್ರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಇಲ್ಲಿ ರಿಪ್ರೆಸೆಂಟೇಟಿವ್ ಅಸೆಸಿ ಅಂದರೆ ನೀವು ಒಂದು ಫಾದರ್ದನ್ನು ನೀವು ರಿಪ್ರೆಸೆಂಟೇಟಿವ್ ಅಸೆಸಿ ಮಾಡಿದಾರಲ್ಲ, ಅದಕ್ಕಾಗಿ ಅವರು ಒಂದು ನಿಮ್ಮ ಫಾದರಿನ ಒಂದು ಮೊಬೈಲ್ ನಂಬರನ್ನು ಹಾಕಬೇಕು, ಇಮೇಲ್ ಐ ಡಿ ಕೂಡ ಹಾಕಿ. ಆದರೆ ಇಲ್ಲಿ ಪ್ಯಾನ್ ಕಾರ್ಡು ನಿಮ್ಮ ಇಮೇಲ್ ಐ ಡಿಗೆ ಬರುತ್ತೆ, ನಿಮ್ಮ ಫಾದರ್ ಇಮೇಲ್ ಐ ಡಿಗೆ ಅಲ್ಲ, ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಯಾವ್ದು ಹಾಕಿದ್ರಲ್ಲ ಅದು ಇಮೇಲ್ ಐ ಡಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಮೊಬೈಲ್ ನಂಬರ್ ಎಲ್ಲವನ್ನು ಹಾಕಿ, ನಾನು ಎಲ್ಲವನ್ನು ಹಾಕಿದ್ದೇನೆ. ಹಾಕಿದ ನಂತರ ಇಲ್ಲಿ ಎಂದರೆ ಸೆಲೆಕ್ಟ್ ಕೆಪಾಸಿಟಿ ಅಂತ ಇದೆಯಲ್ಲ, ಇಲ್ಲಿ ನೀವೇನು ಮಾಡಬೇಕು, ರಿಪ್ರೆಸೆಂಟೇಟಿವ್ ಅಸ್ಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಅವರ ಒಂದು ನೇಮನ್ನು ಇಲ್ಲಿ ಬರುತ್ತೆ. ಅಲ್ಲಿ ಒಂದು ರಿಪ್ರೆಸೆಂಟೇಟಿವ್ ಅಸೆಸಿ ಅಂತ ಹಾಕಿ ವೆರಿಫಿಕೇಷನ್ ಪ್ಲೇಸ್, ನೀವು ಯಾವ ಜಾಗದಿಂದ ನೀವು ಇದನ್ನು ಪ್ಯಾನ್ ಕಾರ್ಡ್ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಲ್ಲ ಆ ಪ್ಲೇಸಿನ ಒಂದು ನೇಮ್ ಹಾಕಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಇಲ್ಲಿ ತೋರಿಸ್ತಾ ಇರುತ್ತೆ ಯಾವ್ಯಾವ ಹಾಕಿದ್ದೀವಿ. ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನಾವು ಅವ್ರಿಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಬೇಕು. ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನೀವು ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಎಲ್ಲವನ್ನು ನೋಡ್ಕೋಬೋದು. ಇಲ್ಲಿ ಎಲ್ಲವನ್ನು ನೋಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೋ ನಿಮ್ಮ ಒಂದು ಪೇಮೆಂಟ್ ಆಗಿರ್ಬೋದು ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಇದನ್ನು ಹೈಡ್ ಮಾಡಿದ್ದೇನೆ. ಇಲ್ಲಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಏನಾಗುತ್ತೆ, ಇದೊಂದು ಡಾಕ್ಯುಮೆಂಟ್ ಇದೆಯಲ್ಲ ಪೇಮೆಂಟ್ ಮಾಡಿರೋದು, ಇದು ಕೂಡ ನಾವು ಕಳಿಸ್ಬೇಕಾಗುತ್ತೆ. ಇದನ್ನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ನೀವು ಟ್ಯಾಬ್ ಅಥವಾ ಮೊಬೈಲ್ನಲ್ಲಿ ಇದ್ದರೆ ನೀವು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ, ಅದನ್ನು ನೀವು ಜೆರಾಕ್ಸನ್ನು ತೆಗಿಬೇಕಾಗುತ್ತೆ. ಈಗ ಡೌನ್ಲೋಡ್ PDF ಫಾರ್ಮ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ PDF ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ನಿಮ್ಮ ಡಿವೈಸ್ನಲ್ಲಿ ಅದು ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಈಗ ನಮ್ಮ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಇಲ್ಲಿ ಡೌನ್ಲೋಡ್ ಆಗಿದೆ. ಇಲ್ಲಿ ನೋಡ್ಬೋದು ಎಲ್ಲ ಪೇಮೆಂಟ್ ಡೀಟೇಲ್ಸು, ಪೇಮೆಂಟ್ ಡೇಟು ಎಲ್ಲವೂ ಇಲ್ಲಿ ಆಗಿದೆ. ಈಗ ನಾವು ಇಲ್ಲಿ ಎರಡು ಕೆಲಸ ಮಾಡಬೇಕು. ಒಂದು ಏನಂದರೆ ಇಲ್ಲಿ ಎರಡು ಫೋಟೋಗಳನ್ನು ಅಂಟಿಸ್ಬೇಕು. ನೀವು ಯಾರು ಮೈನರ್ ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡ್ತಾ ಇರ್ತಾರೆ, ಒಂದು ಚಿಕ್ಕ ಹುಡುಗರದು ಅವ್ರದ್ದು ಹಾಕಬೇಕು, ನಿಮ್ಮ ಫಾದರ್ದಲ್ಲ. ಯಾರ್ದು ಅಪ್ಲಿಕೇಶನ್ ಹಾಕ್ತಾ ಇರ್ತಾರೋ ಅವ್ರದ್ದು ಹಾಕಬೇಕು. ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ, ಇಲ್ಲಿ ಒಂದು ಫೋಟೋ ಅಂಟಿಸಿ ನಿಮ್ಮ ಒಂದು ಫಾದರಿನ ಸಿಗ್ನೇಚರನ್ನು ಮಾಡಬೇಕಿಲ್ಲಿ. ಅದು ಮೈನರ್ದಲ್ಲ, ರಿಪ್ರೆಸೆಂಟೇಟಿವ್ ಅಸ್ಸಿ ಯಾರು ಇರ್ತಾರಲ್ಲ ಅವ್ರದ್ದೊಂದು ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ ಯಾವುದೇ ರೀತಿಯಾಗಿರ್ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಫೋಟೋ ಮೇಲೆ ಇಲ್ಲಿ ಒಂದು ಅಡ್ಡವಾಗಿ ಅಂದರೆ ಫೋಟೋ ಮೇಲೆ ಅರ್ಧ ಸಿಗ್ನೇಚರ್ ಬರಬೇಕು, ಮತ್ತು ಇಲ್ಲಿ ಹೊರಗಡೆ ಅರ್ಧ ಸಿಗ್ನೇಚರ್ ಬರಬೇಕು. ಮತ್ತು ಇಲ್ಲಿ ರೈಟ್ ಸೈಡ್ ಏನಿದೆಯಲ್ಲ, ಇಲ್ಲಿ ನಾವೊಂದು ಪ್ಯಾನ್ ಕಾರ್ಡ್ ಒಂದು ಫೋಟೋವನ್ನು ನಾವು ಕರೆಕ್ಟಾಗಿ ಅಂಟಿಸ್ಬೇಕು. ಇಲ್ಲಿ ನಾರ್ಮಲ್ ಫೋಟೋ, ಇಲ್ಲಿ ಫೋಟೋ ವಿತ್ ಸಿಗ್ನೇಚರನ್ನು ಹಾಕಬೇಕು. ಇಲ್ಲಿ ನಾವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋಗಬೇಕು. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಇಲ್ಲಿ ಏನೂ ಟೈಪು ಅಥವಾ ಏನೂ ಬರೆಯೋ ಹಾಗಿಲ್ಲ, ಎಲ್ಲವೂ ಇಲ್ಲಿ ಪ್ರಿಂಟೆಡ್ ಇರುತ್ತೆ. ಇಲ್ಲಿ ಏನೇನು ಡಾಕ್ಯುಮೆಂಟ್ಸನ್ನು ನೀವು ಹಾಕಿರ್ತಾರಲ್ಲ, ನಾವು ಏನೇನು ಡಾಕ್ಯುಮೆಂಟ್ಸನ್ನು ಹಾಕಬೇಕು ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಒಂದು ಫೋಟೋನ ಅಂಟಿಸಿದರೆ ಇಲ್ಲಿ ಕೆಳಗಡೆ ನೀವೇನು ಮಾಡಬೇಕಾಗುತ್ತೆ, ಒಂದು ರಿಪ್ರೆಸೆಂಟೇಟಿವ್ ಅಸೆಸಿ ನೇಮು ಮತ್ತು ಎಲ್ಲ ಇಲ್ಲಿರುತ್ತೆ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ. ನೀವು ಇಲ್ಲಿ ಅವರ ಒಂದು ಸಿಗ್ನೇಚರನ್ನು ಮಾಡಬೇಕು. ಇಲ್ಲಿ ಸಿಗ್ನೇಚರನ್ನು ಮಾಡಿ, ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಿಗ್ನೇಚರ್ ಮಾಡಿ. ಸಿಗ್ನೇಚರ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ, ಸಿಗ್ನೇಚರ್ ಮಾಡಿದ ನಂತರ ಇಲ್ಲಿ ನೀವು ಇದನ್ನು ಜೆರಾಕ್ಸ್ ತೆಗಿಬೇಕು. ನಿಮ್ಮ ಒಂದು ಹತ್ತಿರದ ಒಂದು ಜೆರಾಕ್ಸ್ ಸೆಂಟ್ರಿಗೆ ಹೋಗಿ, ಇಲ್ಲ ನಿಮ್ಮ ಕಡೆನೇ ಪ್ರಿಂಟರ್ ಇದ್ದರೆ ಪ್ರಿಂಟ್ ಕೂಡ ತೆಗೀರಿ. ಯಾವಾಗ ಅಂದರೆ ಇದು ಫೋಟೋ ಎಲ್ಲ ಅಂಟಿಸಬೇಕು. ಇದನ್ನು ಪ್ರಿಂಟ್ ತೆಗೆದ ಮೇಲೇ ನೀವು ಫೋಟೋನ ಅಂಟಿಸ್ಬೇಕು. ಮತ್ತು ಸಿಗ್ನೇಚರ್ ಕೂಡ ಮಾಡಿ ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಅದರ ಜೊತೆಗೆ ಏನೇನು ಕೊಡಬೇಕು, ಒಂದು ಮೈನರಿನ ಒಂದು ಆಧಾರ್ ಕಾರ್ಡನ್ನು ಕೊಡಬೇಕು. ಮತ್ತು ಇಲ್ಲಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತನ್ನು ಕೊಟ್ಟಿರ್ತೀರಲ್ಲ, ನಾನು ಇಲ್ಲಿ ಬರ್ತ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದೆ. ನೀವು 10th ಮಾರ್ಕ್ಸ್ ಶೀಟ್ ಇದ್ದರೆ 10th ಮಾರ್ಕ್ಸ್ ಶೀಟನ್ನು ಕೂಡ ಕೊಡ್ಬೋದು. ಇಲ್ಲಿ ಬರ್ತ್ ಸರ್ಟಿಫಿಕೇಟನ್ನು ಕೂಡ ನಾವು ಜೆರಾಕ್ಸ್ ತೆಗೆದಿಟ್ಕೊಳ್ಳಿ. ಒಂದು ಕಲರ್ ಜೆರಾಕ್ಸ್ ಹೊಡೆದರೆ ತುಂಬಾ ಒಳ್ಳೆಯದು. ಯಾಕಂದರೆ ಅಲ್ಲಿ ಹೋಗಿ ಅವ್ರಿಗೆ ವೆರಿಫಿಕೇಷನ್ಗೆ ತೊಂದರೆ ಆದರೆ ನಿಮ್ಮ ಅಪ್ಲಿಕೇಶನ್ ಡೈರೆಕ್ಟಾಗಿ ರಿಜೆಕ್ಟ್ ಆಗುತ್ತೆ. ಅದಕ್ಕೆ ನಾನು ಏನು ಪ್ರಿಫರ್ ಮಾಡೋದು, ಕಲರ್ ಜೆರಾಕ್ಸನ್ನೇ ಪ್ರಿಫರ್ ಮಾಡ್ತೇನೆ. ಅದಕ್ಕಾಗಿ ಇಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಳ್ಳಿ. ಮತ್ತು ಒಂದು ಆಧಾರ್ ಕಾರ್ಡ್ ತಂದೆಯದು ಆಧಾರ್ ಕಾರ್ಡನ್ನು ತೊಗೊಳ್ಳಿ, ಎರಡಾಯಿತು. ಮತ್ತು ಒಂದು ಬರ್ತ್ ಸರ್ಟಿಫಿಕೇಟನ್ನು ಹಾಕಿದ ನಂತರ ಆ ಎಲ್ಲ ಡಾಕ್ಯುಮೆಂಟ್ಸ್ ಕೆಳಗಡೆ ರಿಪ್ರೆಸೆಂಟೇಟಿವ್ ಅಸೆಸ್ಸಿನ ಒಂದು ಸಿಗ್ನೇಚರನ್ನು ಮಾಡಿ. ಅದಕ್ಕೆ ಅದೇನಾಗುತ್ತೆ, ಒಂದು ವೆರಿಫಿಕೇಷನ್ಗೆ ತುಂಬಾ ಈಸಿ ಆಗುವಂಥದ್ದು. ಅಟೆಸ್ಟೆಡ್ ಅಂತಾನೆ ಅದು ಕರೆಸ್ಕೊಳ್ಳುತ್ತೆ. ಎಲ್ಲ ಡೀಟೇಲ್ಸನ್ನು ಎಲ್ಲ ಒಂದು ಪ್ಯಾಕ್ ಮಾಡಿ ಒಂದು ಸ್ಪೀಡ್ ಪೋಸ್ಟ್ಗೆ ನೀವು ಕಳಿಸ್ಬೇಕು. ನಾನು ಇಲ್ಲಿ ನಿಮಗೆ ಅಡ್ರೆಸ್ಸನ್ನು ಶೋ ಮಾಡ್ತಾ ಇದ್ದೇನೆ. ಇದು ಕರ್ನಾಟಕ ಡಿವಿಷನಲ್ದು ಒಂದು ನೋಡಲ್ ಆಫೀಸ್ ಆಗಿರುವಂಥದ್ದು UTISLದು. ಅದಕ್ಕೆ ನೀವು ಅದನ್ನ ಕಳಿಸ್ಬೇಕಾಗತ್ತೆ. ಇದನ್ನು ಇಷ್ಟು ಮಾಡಿ ಇಟ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಹೇಗೆ ನೀವು ಒಂದು ಡಾಕ್ಯುಮೆಂಟ್ಸನ್ನು ಇನ್ನೊಮ್ಮೆ ಫಿಲ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲ ಡೀಟೇಲ್ಸನ್ನು ತುಂಬಿಕೊಂಡು ಅದನ್ನು ನೀವು NSDL ಅಥವಾ NSDL ಅಪ್ಲಿಕೇಶನ್ ಅಲ್ಲ, ಇದು UTISL ಆಫೀಸ್ಗೆ ಕಳಿಸ್ಬೇಕಾಗುತ್ತೆ. ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ, ನೀವೇ ಮಾಡ್ಕೊತಿದ್ರೆ ಇದನ್ನ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ನಾವು ಸ್ಪೀಡ್ ಪೋಸ್ಟಲ್ಲಿ ಕೂಡ ನೀವು ಹೇಗೆ ಹಾಕಬೇಕು ಮತ್ತು ಕಂಪ್ಲೀಟ್
ಈ ಅಪ್ಲಿಕೇಶನನ್ನು ಹೇಗೆ ನಾವು ಒಂದು ಪ್ಯಾಕನ್ನು ಮಾಡಿ ಕಳಿಸ್ಬೇಕಂತ ನಿಮಗೆ ಕಂಪ್ಲೀಟ್ ವಿಡಿಯೋ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇದನ್ನು ಇಷ್ಟು ಮಾಡಿ ಇಟ್ಕೊಳ್ಳಿ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ನೀವು ಮೆಸೇಜ್ ಮಾಡಿ ನನ್ನ ಕೇಳ್ಬೋದು. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.